ಪಳನಿ ಮತ್ತೆ ಆಪರೇಷನ್ ಕಮಲ ಮಾಡ್ತಾವಂತ ಕಣೆ. ಅಗಳಪ್ಪ, ಹಿಂದೆ 2 ಸತಿ ಆಪರೇಷನ್ ಮಾಡಿ ಪೈಲ್ಟಿನ 100 ಚಿಲ್ಲರೆ ಸೀಟಿಂದ ತಗೊಬಂದು 66 ಸೀಟಿಗೆ ಇಳಿಸ್ಕೊಂಡವಿ. ಅಂಥದ್ರಲ್ಲಿ ಮತ್ತೆ ಆಪರೇಷನ್ ಮಾಡಿ ಏನ್ ಮಾಡಕ್ ಹೊಂಟವಂತ್ಲ? ಲೇ, ನಿಂಗೆ ಯಾರ ಹೇಳಿದ್ದು? ಕಾಶಪ್ಪ ಹೇಳ್ತೈತ್ ನೋಡಿಲಿ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, ಬಿಜೆಪಿ ಅವರು ಆಲ್ರೆಡಿ. ಅವ್ರಿಗೆ CBI ಹೆದರಿಕೆ ಹಾಕೋದು, ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ED ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಹೆದರ್ಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ಲ ಇದು? ಬಿಜೆಪಿ ಅವು IT EDನೆಲ್ಲ ಚೋರ್ಬಿಟ್ಟು ಕಾಂಗ್ರೆಸ್ ಲೀಡರ್ಗಳನ್ನ ಎದುರಿಸಿ ಬಿಜೆಪಿಗೆ ಸೇರಿಸ್ಕೊಳಕ್ಕೆ ಪ್ಲಾನ್ ಹಾಕವಂತೆ ಕಣೆ. ಅದರಲ್ಲೂ 55 ಜನಗಳ ಲೀಸ್ಟ್ ರೆಡಿ ಮಾಡ್ಕೊಂಡವಂತೆ. ಆ ಲೀಸ್ಟ್ ಅಲ್ಲಿ ಕಾಶಪ್ಪನು ಐತಂತೆ ಕಣೆ. ಹಂಗಾರೆ ಇನ್ನೂ ಯಾರ್ಯಾರು ಹೋಯ್ತಾರಂತ ಆಪರೇಷನ್ ಮಾಡಿಸ್ಕೊಂಡು? ಕಾಂಗ್ರೆಸ್ ಅಲ್ಲಿ ಯಾರು ಕೂಡ ಬಿಟ್ಟು ಹೋಗೋದಿಲ್ಲ. ಹುಣಸಿಕಪ್ಪ ಅವ್ರು ಶಾಸಕರು, ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಇರ್ತಾರೆ. 85 ಜನ ಮಾಡಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ಹಂಗಿದ ಮೇಲೆ ಈ ಆಪರೇಷನ್ ಟುಸ್ ಹೋಯ್ತದೇನೋ ಕಂಡ್ಲ. ಏಥೋ ಆಪರೇಷನ್ ಮಾಡೋ ಪ್ಲಾನ್ ಅಲ್ಲೇ ಇಲ್ವಂತೆ ಕಣ ಬಿಜೆಪಿ ಅವು. ಆದ್ರೆ ಕಾಂಗ್ರೆಸ್ನವೇ ಒಂದ್ ಸುಳ್ಳು ಹಂಗೆ ತೇಲ್ಬಿಟ್ಟವಂತೆ ಕಣ. ಅಕ್ಕ ಅವ್ರು ಏನಾರ ಮಾಡ್ಯಾರಂತಾನೆ ED ಲಿಸ್ಟ್ನಾಗ ಅವ್ರು ಬರ್ಬೇಕಂದ್ರೆ ಮತ್ತೆ ED ಒಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರ ಗದ್ದಲ ಮಾಡಿರ್ತಾರಲ್ಲ, ಲಫಡ ಮಾಡಿರ್ತಾರಲ್ಲ ಅವ್ರು ಬರ್ತಾರ. ಉಳಿದವ್ರು ಯಾರು ಬರಲ್ಲ. 55 ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ. ಅಗಡೆ ಹಿಂಗೇನ್ಲ ಮ್ಯಾಟ್ರು? ನಾನು ಅನ್ಕೊಂಡೆ ಬಿಜೆಪಿ ಇನ್ನೂ ಅಧ್ಯಕ್ಷನ್ನೇ ಫೈನಲ್ ಮಾಡಿ ಕೇಳಕ್ಕಾಗದೆ ಒದ್ದಾಡ್ತೈತಿ. ಅಂಥದ್ರಲ್ಲಿ ಆಪರೇಷನ್ ಮಾಡುವಷ್ಟು ರಿಸ್ಕ್ ಹೆಂಗ್ ತಗತ್ತವೆ ಅಂತವ. ಅಂದಂಗೆ ಎಲ್ಲಿಗೆ ಬಂತ್ಲ ಅಧ್ಯಕ್ಷನ್ ಸೆಲೆಕ್ಷನ್? ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಆಗ್ಬೇಕಿತ್ತು. ಯಾಕೆ ಇಲ್ಲಿ ತನಕ ಆಗಿಲ್ಲ ಗೊತ್ತಿಲ್ಲ, ಅಂತೂ ಆಗತ್ತೆ. ಇದ್ರಾಗೆ ನನ್ನ ಮನೆ ಇಲ್ಲ, ಆದ್ರೆ ಅಲ್ಲೂ ಗೊಂದಲ ಇದೆ. ನನ್ ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ. ನೀನಿದ್ದಾಗ್ಲೇ ಸರಿಯಾಗಿತ್ತು ಕಲ್ಯಾಣ. ಈಗ ನಾವು ಕಿತ್ತಾಡ್ಕೊಂಡು ಕುಂತವೆ. ಅದ್ ಹೆಂಗೆ ಅಧ್ಯಕ್ಷನ ಆರಿಸ್ತಂತವೋ ಏನೋ ಕಾಣೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ಚುನಾವಣೆ ಅಂದ್ರೆ ಅದು ಆಯ್ಕೆ ಪ್ರಕ್ರಿಯೆ, ಅದು ಇರೋದು ಆಗ್ಬಹುದು, ಚುನಾವಣೆ ಆಗ್ಬಹುದು, ಹೀಗೆ ಆಯ್ಕೆ ಪ್ರಕ್ರಿಯೆಗಳದು. ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಸೂಪರ್ ಮಾಮಾ. ಆಲ್ರೆಡಿ ಅಧ್ಯಕ್ಷ ಆಗಕ್ಕೆ ಎಲೆಕ್ಷನ್ ಮಾಡ್ತಾವಂತಲ್ಲ. ಪಾಪ ಯತ್ನಾಳು ನನ್ನ ಪಾರ್ಟಿಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡು ಅಬ್ಜೆಕ್ಷನ್ ಮಾಡ್ತೇವೆ ಅಂತ ಕಾಯ್ತಾ ಇತ್ತು. ಅದು ಸುಮ್ಕೆ ಬಿಲ್ಡಪ್ ಓಡಾಡ್ತಿದೆ ಕಣೆ. ಅದ್ರ ಮಾತನ್ನ ಯಾರು ಕಿವಿಗೆ ಯಾಕಂತ ಇಲ್ಲ. ನಾನು ಸ್ವತಂತ್ರವಾಗಿ 150 ಸೀಟ್ ಗೆದ್ದು ಬಿಡ್ತೀನಿ ಅಂದೈತಿ ಯತ್ನಾಳು. ಇದು ಸ್ವತಂತ್ರವಾಗಿ 150 ಗೆಲ್ಲದಿರ್ಲಿ, ಹೊಸ ಪಾರ್ಟಿ ಕಟ್ಟಿ 150 ಲೀಡರ್ಗಳನ್ನ ಹುಡುಕಿ ಟಿಕೆಟ್ ಹಂಚ ಕೇಳ. ಆಗ ನೋಡೋಣ ಇದ್ರ ತಾಕತ್ತ. ಒಂದಷ್ಟು ಸಾಮ್ಗಳು ಈ ಮುತಾಲಿಕು ಇಸ್ಪರು ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಪಾರ್ಟಿ ಕಟ್ಬಿಟ್ಟು 150 ಸೀಟ್ ಗೆಲ್ತದೆ ನೋಡ್ತಾ ಇರೋಣ. ಆಯ್ತು ಬಿಡ್ಲ, ನಾನುವೇ ನೋಡಕ್ಕೆ ಅಂತಲೇ ಕಾಯ್ತಾ ಇದ್ದೀನಿ. ಯತ್ನೈಲಿನ ತಾಕತ್ತು ಎಷ್ಟೈತಿ ಅಂತ ಜಗತ್ತಿಗೆ ಗೊತ್ತಾಗ್ಲಿ. ನಡ್ಲಾತ್ಲಾಗಿ ಶಿವನಿ ಶಂಭುಲಿಂಗ.